ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ನೀವು ನೋಡ್ತಿರೋ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಸಿಹಿ ಕುಂಬಳಕಾಯಿನ ಬಳಸ್ಕೊಂಡು ನಾವು ಬ್ರಾಹ್ಮಣರ ಶೈಲಿಯಲ್ಲಿ ಯಾವ ರೀತಿ ಸಾಂಬಾರನ್ನ ಮನೆಯಲ್ಲೇ ಈಸಿಯಾಗಿ ಫಟಾಫಟ್ ಅಂತ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡೋದಕ್ಕಿಂತ ಮುಂಚೆ ಯಾರೇನೋ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಬನ್ನಿ ಈಗ ಫಾಸ್ಟಾಗಿ ಒಂದು ಸಿಹಿ ಕುಂಬಳಕಾಯಿಯ ಸಾಂಬಾರು, ಅದು ಬ್ರಾಹ್ಮಣರ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಈಗ ಈ ರೀತಿ ಕುಂಬಳಕಾಯಿ ತಗೋಬೇಕು. ಈ ರೀತಿ ಕುಂಬಳಕಾಯಿನ ಈಗ ಈ ರೀತಿ ಒಳಗಿರುವಂತ ಬೀಜ ಎಲ್ಲವನ್ನು ಕೂಡ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಒಂದು ಕುಂಬಳಕಾಯಿ, ಸಿಹಿ ಕುಂಬಳಕಾಯಿನ ನಂತರ ಈ ಒಂದು ಅದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಇಷ್ಟ ಆದ್ರೆ ಸಾಕು, ಗೊತ್ತಾಗ್ತಿದೆ ಅನ್ಕೋತೀನಿ. ನಂತರ ಒಂದ್ ಸ್ವಲ್ಪ ಕಾಯಿ ತುರಿ ಬೇಕಾಗುತ್ತೆ. ಸ್ವಲ್ಪ ಕಾಯಿ ತುರಿನ ತುರಿದಿಟ್ಕೊಂಡಿದೀವಿ. ನಂತರ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದ್ ಸ್ವಲ್ಪ ಇಂಗು, ಒಂದ್ ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ಒಂದು 8ರಿಂದ 10 ಬ್ಯಾಡಗೆ ಮೆಣಸಿಕಾಯಿ, ಒಂದೆರಡು ಗುಂಟೂರು ಮೆಣಸಿಕಾಯಿ ತಗೊಂಡಿದ್ದೀವಿ. ನಂತರ 1 ಸ್ಪೂನ್ ಆಗೋಷ್ಟು ಧನಿಯಾ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಜೊತೆಗೆ 2 ಸ್ಪೂನ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀವಿ. ನಂತರ ಇಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿ ಇಟ್ಕೋಬೇಕಾಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸು ನಮ್ಮ ಒಂದು ಸಿಹಿ ಕುಂಬಳಕಾಯಿ ಸಾಂಬಾರು, ಅದು ಬ್ರಾಹ್ಮಣರ ಶೈಲಿಲಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಈಗ ನೋಡ್ತಾ ಹೋಗೋಣ. ನೋಡಿ, ಈ ಥರದ್ದಾದ್ರೆ ಸಾಕು, ಒಂದಾದ್ರೂ ಸಾಕು, ಮಾಡ್ಕೋಬಹುದು, ಚೆನ್ನಾಗಿ ಬರುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ, ಬನ್ನಿ ಫ್ರೆಂಡ್ಸ್. ಹೀಗೆ ಫ್ರೆಂಡ್ಸ್, ಈಗ ಒಂದು ಪಾತ್ರೆನ ತಗೊಂಡು ಒಂದು ಪಾತ್ರೆನ ಇಟ್ಕೊಂಡಿದೀವಿ. ಈ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರನ್ನ ಸೇರಿಸ್ತಾ ಇದೀವಿ. ನೋಡ್ತಾ ಇರ್ಬೋದು. ಎಷ್ಟು ನೀವು ಈ ಒಂದು ಸಿಹಿ ಕುಂಬಳಕಾಯಿ ತಗೊಂಡಿದ್ದೀರಾ ಅಷ್ಟು ಬೇಯೋಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನಾನೀಗ ಒಂದು ಲೋಟದಷ್ಟು ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ಈ ಒಂದು ಸಿಹಿ ಕುಂಬಳ ಏನು ಹೆಚ್ಚಿಟ್ಕೊಂಡಿದೀವಿ ಇದೆಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು ನೀರಲ್ಲಿ. ಇದು ಚೆನ್ನಾಗಿ ಬೇಯೋದಕ್ಕಂಟ ಇದನ್ನ ಒಂದ್ ಸ್ವಲ್ಪ ತಟ್ಟೆ ಮುಚ್ಚಿ ಇಟ್ಕೊಳ್ಳೋಣ. ಈಗ ಇದು ತಟ್ಟೆ ಮುಚ್ಚಿ ಇಟ್ಕೋತೀವಿ, ಇದು ಬೇಯಲಿ ಒಂದ್ ಸ್ವಲ್ಪ. ನಂತರ ಫ್ರೆಂಡ್ಸ್, ಈಗ ಈ ಕಡೆ ಇನ್ನೊಂದು ಬಾಣಲಿನ ಇಟ್ಕೊಳ್ಳೋಣ. ಇದಕ್ಕೆ ಖಾರನ ರೆಡಿ ಮಾಡ್ಕೊಳ್ಳೋಣ. ಈ ಒಂದು ಸಾಂಬಾರ್ಗೆ ಈಗ 1 ಕಪ್ ಆಗೋಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 1 ಕಪ್ ಆಗೋಷ್ಟು ಎಣ್ಣೆನ ಸೇರಿಸಿದ್ದೀನಿ. ಈ ಒಂದ್ ಸ್ವಲ್ಪ ಎಣ್ಣೆ ಕಾಯಿಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಂತರ ಎಣ್ಣೆ ಕೂಡ ಕಾದಿದೆ. ಈಗ ಏನ್ ತಗೊಂಡಿದ್ವಿ ಈ ಒಂದು ಜೀರಿಗೆನ ಸೇರಿಸ್ಕೊಳ್ಳೋಣ. ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಸೇರಿಸಿದ ನಂತರ ತಗೊಂಡಿರೋ ಹಿಂಗನ್ನು ಕೂಡ ಹಾಕೋಬೇಕಾಗುತ್ತೆ. ಇಲ್ಲ ಹಾಲು ಹಿಂಗನ್ನ ತಗೊಂಡಿದೀವಿ, ಅದನ್ನು ಹಾಕೋತಾ ಇದೀವಿ. ನಂತರ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನಂತರ ಈ ಒಂದು ಉದ್ದಿನ ಬೇಳೆನ ತಗೊಂಡಿದೀವಲ್ಲ, ಉದ್ದಿನ ಬೇಳೆನೂ ಕೂಡ ಹಾಕೋತಾ ಇದೀವಿ. ನಂತರ ಕಡಲೆಬೇಳೆನೂ ಕೂಡ ಸೇರಿಸ್ಕೊಳ್ಳಿ. ನಂತರ ಈ ಒಂದು ಧನಿಯಾ ಏನ್ ತಗೊಂಡಿದ್ವಿ, ಧನಿಯಾನು ಕೂಡ ಸೇರಿಸ್ಕೊಳ್ಳೋಣ. ನಂತರ ಈ ಮೆಣಸಿಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಮೆಣಸಿಕಾಯಿನೂ ಸೇರಿಸ್ಕೊಂಡು ನಂತರ ಏನೊಂದು ಅಕ್ಕಿ ತಗೊಂಡಿದ್ವಿ, ಅಕ್ಕಿನೂ ಕೂಡ ಹಾಕೋಣ. ಅಕ್ಕಿನೂ ಹಾಕೊಂಡು ಈ ಒಂದು ಅರಿಶಿನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು, ಇದು ನೀಟಾಗಿ ಫ್ರೈ ಆಗಬೇಕು ಎಣ್ಣೆಲೆ. ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದಿಷ್ಟು ಫ್ರೈ ಆಗಿದೆ. ಈ ಒಂದು ಟೈಮಲ್ಲಿ ಏನೊಂದು ತೆಂಗಿನಕಾಯಿ ತುರಿನ ತಗೊಂಡಿದ್ವಿ, ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ತೆಂಗಿನಕಾಯಿ ಎಲ್ಲವೂ ಕೂಡ ಫ್ರೈ ಆಗಬೇಕು ಎಣ್ಣೆಲೆ ಚೆನ್ನಾಗಿ. ಒಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ. ಇರ್ಬೋದು ಫ್ರೆಂಡ್ಸ್, ಈಗ ಇದಿಷ್ಟು ಆಗಿದೆ. ಇಷ್ಟಾದ್ರೆ ಫ್ರೈ ಆದ್ರೆ ಸಾಕು. ಈಗ ಇದನ್ನ ಆರೋದಕ್ಕೆ ಬಿಡೋಣ. ಈಗ ಸ್ಟವ್ ಅನ್ನು ಆಫ್ ಮಾಡ್ಕೊಂಡಿದೀವಿ. ಇದು ಒಂದ್ ಸ್ವಲ್ಪ ಆರದ ನಂತರ ರುಬ್ಕೊಳ್ಳೋಣ. ನಂತರ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು, ಈಗ ಇದು ಆರಿದೆ. ಇದು ಮಸಾಲೆ ನೋಡಿ ಈ ರೀತಿ ಆರಿದೆ. ಆರಾದ ನಂತರ ಇದನ್ನ ನೀಟಾಗಿ ಒಂದು ಮಿಕ್ಸರ್ ಜಾರ್ ತಗೊಂಡು, ಮಿಕ್ಸರ್ ಜಾರ್ಗೆ ಇದನ್ನ ಹಾಕೊಂಡು ನೀಟಾಗಿ ಪುಡಿ ಮಾಡ್ಕೋಬೇಕು. ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ. ಮಿಕ್ಸರ್ ಜಾರ್ಗೆ ಎಲ್ಲವನ್ನು ಕೂಡ ಹಾಕೊಳ್ಳೋಣ. ಇದು ಪೂರ್ತಿ ಆರಿದ ನಂತರ ಹಾಕೊಳ್ಳಿ, ಇಲ್ಲಾಂದ್ರೆ ರುಬ್ಬೋದಕ್ಕಾಗಲ್ಲ. ಪೂರ್ತಿ ಆರಿದ ನಂತರ ಈಗ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನ ನೀಟಾಗಿ 2 ಸತಿ ಆದರೂ ಪರವಾಗಿಲ್ಲ, ಖಾರನ ನೀಟಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಈಗ ಎಲ್ಲವನ್ನು ಹಾಕೋತಾ ಇದ್ದೀನಿ. ಇದು ಹಾಕೊಂಡ ನಂತರ
ಈಗ ಇದನ್ನ ನೀಟಾಗಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತರ್ತರಿಗೆ ರುಬ್ಕೊಳ್ಳಿ. ಒಂದು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ, ನೋಡ್ತಿರ್ಬೋದು. ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನ ನೀಟಾಗಿ ಈಗ ತರ್ತರಿಗೆ ರುಬ್ಕೊಳ್ಳೋಣ ಇರ್ಬೋದು ಫ್ರೆಂಡ್ಸ್. ಈಗ ತರ್ತರಿಯಾಗಿ ನೀಟಾಗಿ ರುಬ್ಕೊಂಡಿದ್ದೀವಿ. ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈಗ ಇದನ್ನ ಈ ಕಡೆ ಈ ಒಂದು ಕುಂಬಳಕಾಯಿ ಬೆಂದಿದೆ. ನಾವು ಅವಾಗಲೇ ಹಾಕಿದ್ವಲ್ಲ, ಆ ಕುಂಬಳಕಾಯಿ ಕೂಡ ಬೇಯ್ತಾ ಬಂದಿದೆ ನೋಡಿ. ಇಷ್ಟು ಬೆಂದ್ರೆ ಸಾಕು ಕುಂಬಳಕಾಯಿ. ನೋಡಿ ಈಗ ತೋರಿಸ್ತೀವಿ. ಒಂಚೂರು ಕೈಯಲ್ಲಿ ಮುಟ್ಟು ನೋಡಿದ್ರೆ ನೀವು ಅದು ಒಂದು ಸ್ವಲ್ಪ ಬೆಂದಿರಬೇಕು ನೋಡಿ. ಈ ರೀತಿ ಈಗ ಕೈಯಲ್ಲಿ ಈ ರೀತಿ ಮುಟ್ಟಿದ್ರೆ ನೋಡಿ, ಕೈಗೆ ಅದು ಮುಟ್ಟಿದ್ರೆ ಸ್ಮೂತಾಗಿ ಇದಾಗಬೇಕು. ಇಷ್ಟು ಬೆಂದಿದ್ರೆ ಸಾಕು. ಈಗ ಇದನ್ನ ನೀಟಾಗಿ ಈಗ ಈ ಖಾರ ಎಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ. ಏನು ರುಬ್ಬಿದ್ವಿ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ರುಬ್ಬಿರುವಂಥ ಖಾರನ ಸೇರಿಸ್ಕೊತಾ ಇದ್ದೀವಿ. ತರ್ತರಿಯಾಗಿ ರುಬ್ಕೊಳ್ಳಿ, ಆಗ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ನೀಟಾಗಿ ರುಬ್ಕೋತಾ ಇದ್ದೀವಿ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಎಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀವಿ. ಖಾರ ಎಲ್ಲವೂ ಕೂಡ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದು ಬೇಯಬೇಕು. ನಂತರ ಫ್ರೆಂಡ್ಸ್ ಈಗ ಏನೊಂದು ಈ ಹುಣಸೆ ಹುಳಿನ ಕಿವುಚಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಬೇಕು ಈ ಒಂದು ಖಾರ ಬೇಯುವಂಥ ಟೈಮಲ್ಲಿ. ಈಗ ಹುಣಸೆ ಹುಳಿನೂ ಕೂಡ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಹುಣಸೆ ಹುಳಿನ ಸೇರಿಸ್ಕೊಳ್ಳೋಣ. ನೀಟಾಗಿ ಶೋಧಿಸ್ಕೊಂಡು ಹಾಕೊಳ್ಳಿ. ನೋಡ್ತಾ ಇರ್ಬೋದು, ಹುಣಸೆ ಹುಳಿನೂ ಹಾಕೋತಾ ಇದ್ದೀವಿ ನೀಟಾಗಿ. ನಂತರ ಫ್ರೆಂಡ್ಸ್ ಈಗ ಏನೋ ಒಂದು ಸ್ವಲ್ಪ ಬೆಲ್ಲ ತಗೊಂಡಿದ್ವಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನಂತರ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈಗ ಇದು ಒಂದೆರಡು ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲೇ ಕುದೀಲಿ. ಇದು ಒಂದು ಸ್ವಲ್ಪ ಕುದಿ ಬರಲಿ. ಅಲ್ಲಿಗಂಟ ಈಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ನಂತರ ಫ್ರೆಂಡ್ಸ್ ಈಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀವಿ. ಈಗ ಎಣ್ಣೆನ ಹಾಕೊಂಡಿದ್ದೀವಿ. ನಂತರ ಈಗ ಒಂದು ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ. ನಂತರ ಇದಕ್ಕೆ ಹಸಿಮೆಣ್ಸಿಕಾಯಿನ ಒಣಗಿರೋದನ್ನ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು. ನಂತರ ಫ್ರೆಂಡ್ಸ್ ಈಗ ಒಗ್ಗರಣೆ ಕೂಡ ರೆಡಿ ಆಗಿದೆ. ಇದನ್ನ ಈಗ ಸಾಂಬಾರ್ಗೆ ಸೇರಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈಗ ಈ ಸಾಂಬಾರ್ಗೆ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ನೋಡಿ ಈಗ ನಮ್ಮ ಈ ಒಂದು ಬ್ರಾಹ್ಮಣರ ಶೈಲಿಯ ಒಂದು ಸಿಹಿ ಗುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ. ಒಗ್ಗರಣೆ ಹಾಕೊಂಡಿದ್ದೀವಿ. ಈಗ ಇದೊಂದು ಮಳ್ಳು ಬರಲಿ. ಒಂದು ಮಳ್ಳು ಬಂದ ತಕ್ಷಣ ಆಫ್ ಮಾಡೋಣ. ಆನಂತರ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಒಂದು ಕುದಿ ಬರ್ತಾ ಇದೆ. ಇಷ್ಟು ಬಂದ್ರೆ ಸಾಕು, ನಮ್ಮ ಒಂದು ಸಾಂಬಾರು ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಸರ್ವನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇರ್ಬೋದು ಫ್ರೆಂಡ್ಸ್, ಈಗ ಅನ್ನದ ಜೊತೆ ಈ ಒಂದು ಸಾರನ್ನ ಈಗ ಸರ್ವನ್ನ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಅನ್ನದ ಜೊತೆ ಸಾರನ್ನ ಸರ್ವನ್ನ ಮಾಡ್ಕೋತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ಇದು ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡುವಂಥ ಸಮಯ. ಬನ್ನಿ ಯಾವ ರೀತಿ ಬಂದಿದೆ ಈ ಒಂದು ಸಿಹಿ ಕುಂಬಳಕಾಯ ಸಾಂಬಾರು, ಅದು ಬ್ರಾಹ್ಮಣರ ಶೈಲಿಯಲ್ಲಿ ಅಂತ ನೋಡ್ತಾ ಬರೋಣ ಫ್ರೆಂಡ್ಸ್. ಈಗ ಟೇಸ್ಟ್ ಮಾಡುವಂಥ ಸಮಯ. ಹೌದು ಫ್ರೆಂಡ್ಸ್, ಈಗ ನಮ್ಮಮ್ಮ ಕೂಡ ಟೇಸ್ಟ್ ಮಾಡ್ತಾ ಇದ್ದಾರೆ. ಈಗ ಯಾವ ರೀತಿ ಇತ್ತು ಅಂತ ಅವರೇ ತಿಳಿಸ್ತಾರೆ ನೋಡಿ. ತಿಂತಾ ಇದ್ದಾರೆ. ಹೇಗಿದೆ ಅಮ್ಮ? ಸೂಪರ್ ಆಗಿದೆ ಚಿನ್ನ. ಕಾಯು ಅಷ್ಟೇ ಒಂದು 10 ಭಾಗ ಬೆಳೆದಿದೆ. ಎಲ್ಲ ಪರ್ಫೆಕ್ಟ್ ಆಗಿದೆ. ಸೂಪರ್ ಸಾಂಬಾರ್. ಹೌದಾ? ಹೌದು. ಚೆನ್ನಾಗಿ ಬಂದಿದ್ಯಾ? ಸೂಪರ್ ಆಗಿ ಬಂದಿದೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಮ್ಮ ಅಮ್ಮನೇ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆಯಂತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್. ಬಂತು ತೋರ್ಸು.